ನೀವೇನಾದ್ರೂ ಮುಂದೆ ರೀಸೆಂಟ್ ಆಗಿ ತಿರುಪತಿಗೆ ಹೋಗೋ ಪ್ಲಾನ್ ಮಾಡಿದ್ರೆ ಕಂಪ್ಲೀಟ್ ಈ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಬೆಂಗಳೂರು ಹುಡುಗಿ ಸುಪ್ರಜಾ. ಅಂತೂ ಇಂತೂ ಇವತ್ತಿಂದ ವ್ಲಾಗ್ಸ್ ಮಾಡ್ಬೇಕು ಅಂತ ನಾನಂತೂ ಬೆಂಗಳೂರು ಬಿಟ್ಟು ತಿರುಪತಿ ಹೋಗ್ತಿದ್ದೀನಿ. ಸೊ ಈ ಜರ್ನಿ ಹೇಗಿರುತ್ತೆ ನೋಡೋಣ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಂತೂ ನಾವು ಕಾರ್ನ ಮನೇನೆ ಮಾಡ್ಕೊಬಿಟ್ಟಿದೀವಿ. ವಿಡಿಯೋ ಕಾಣ್ತಿಲ್ಲ ಅಂತ ಲೈಟ್ ಆನ್ ಮಾಡಿದಕ್ಕೆ ಇವ್ರ ಲುಕ್ ನನ್ಗೆ ನೆನಪಾಯ್ತು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ಎಷ್ಟೋ ದೂರ ಹೋದ್ಮೇಲೆ ನಮ್ಗೆ ಈ ಗೋಪುರ ಕಾಣಿ ಖುಷಿ ಆಯ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಂಗೋ ಹಿಂಗೋ ಅಲ್ಲಿಂದ ಖುಷಿ ಪಟ್ಟು ಇನ್ನೊಂಚೂರು ಮುಂದೆ ಟ್ರಾವೆಲ್ ಮಾಡಿದಕ್ಕೆ ನಮಗ್ ಬಂದಿದೆ ಈ ಗೋಪುರ. ಇದು ಮೇನ್ ಎಂಟ್ರೆನ್ಸ್ ಗೋಪುರ. ಆಮೇಲೆ ಎಲ್ಲ ಸೆಕ್ಯೂರಿಟಿ ಟೆಸ್ಟ್ ಮುಗಿಸಿದ್ಮೇಲೆ ಬೆಟ್ಟ ಹತ್ತಕ್ ಶುರು ಮಾಡಿದ್ವಿ. ಗಾಡಿಲಿ ಏನೋ ಈ ಹಾಡ್ ಬರ್ತಿತ್ತು, ಆದ್ರೆ ನಮ್ಮ ಮನ್ಸಿನಲ್ಲಿ ಮಾತ್ರ ಇದೇ ಓಡ್ತಿತ್ತು. ಹಂಗೂ ಹಿಂಗೂ ಏನೋ ಸೇಫ್ ಆಗಿ ಮೇಲ್ ರೀಚ್ ಆದ್ವಿ. ಹಿಂಗ್ ಓಡೋದ್ ನೋಡಿ ಆಸ್ಕರ್ ಅವಾರ್ಡ್ಗೋಸ್ಕರ ಓಡ್ತಿದೀವಿ ಅನ್ಕೊಂಡ್ರೆ ಆ ಚಾನ್ಸೇ ಇಲ್ಲ. CR ಆಫೀಸಲ್ಲಿ 2 ನಿಮಿಷ ಲೈನ್ ಮಿಸ್ ಆಯ್ತು ಅಂದ್ರೆ ರೂಮೇ ಸಿಗಲ್ಲ. ಹಂಗೂ ಹಿಂಗೂ ಸಾಹಸ ಮಾಡಿ ಮುಂದೆ ಬಂದ್ವಿ. ಅದ್ ಯಾಕೋ ಗೊತ್ತಿಲ್ಲ, ನನ್ಗಂತೂ ಸಡನ್ ಆಗಿ ಹಾರ್ಟ್ ಗ್ಯಾಪ್ನ ಬಂತು. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ, ನಡೆ ಮುಂದೆ ನುಗ್ಗಿ ನಡೆ ಹಂಗೂ ಹಿಂಗೂ ಅಷ್ಟು ದೊಡ್ಡ ಜನಸಾಗರ ಸಾಗಿಸ್ಕೊಂಡು ನಾವ್ ಈ ಕೌಂಟ್ರಲ್ಲಿ ಬಂದು ರೂಮ್ ನ ಅಲಾಟ್ ಮಾಡ್ಕೊಂಡ್ರಿ. ನಮ್ಗಾಗ್ಲೇ ರೂಮ್ ಅಲಾಟ್ ಮಾಡಲ್ಲ, ಈ ತರ ಒಂದ್ ಸ್ಲಿಪ್ ಕೊಡ್ತಾರೆ. ಅದ್ ಯಾಕೋ ಗೊತ್ತಿಲ್ಲ, ಸರಿ ಆಯ್ತು ಅಂತ ವೇಟ್ ಮಾಡಿ ನಮ್ ಕಾರ್ ಹತ್ರ ಹೋಗ್ತಿದ್ವಾ, ನಂಗ್ ಸಡನ್ ಆಗಿ ಈ ಡೈಲಾಗ್ ಜ್ಞಾಪನ ಬಂತು. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಇದು ನನ್ಗೆ ಹಿಂಗ್ ಸಡನ್ ಆಗಿ ಹೇಳ್ಬಿಡೋದು. ಇಮೋಷನಲ್ ಡ್ಯಾಮೇಜ್ ಆಗಿದ್ರು ಏನೂ ಆಗಿಲ್ಲ ಅಂತ ಸ್ಟ್ರಾಂಗ್ ವಿಲ್ ತಗೊಂಡು 2 ಬಿಸ್ಕೆಟ್ ಪ್ಯಾಕೆಟ್ ಹಾಕೊಂಡು ರೂಮ್ಗೋಸ್ಕರ ವೇಟ್ ಮಾಡ್ತಿದ್ವಿ. ರೂಮ್ ವೇಟ್ ಮಾಡಿ ಇದನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಗೆ ಈ ತರ ಬಂತು. ಈ ತರ ಬಂದ್ಮೇಲೆ ರೂಮ್ ಅಲಾಟ್ ಆಗಿದೆ ಅಂತ ಅರ್ಥ. ನಮಗ್ ರೂಮ್ ಅಲಾಟ್ ಆಗಿದ್ದು GNC ಅಲ್ಲಿ. ಸೊ GNC ಸಬ್ ರಿಜಿಸ್ಟರ್ ಆಫೀಸ್ಗೆ ಬಂದ್ವಿ. ನಿಮ್ಗೆ ಏನಾದ್ರೂ ಎಮರ್ಜೆನ್ಸಿ ಇದ್ದು ಬೇಗ ರೂಮ್ ಬೇಕಂದ್ರೆ ಬೇಗನೆ ಬಂದು 4 ಗಂಟೆ ಬೆಳಗಿನ ಜಾವದಲ್ಲಿ CR ಆಫೀಸ್ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ. ಅಲ್ಲಿ ನಿಮ್ಗೆ 2 ಆಪ್ಷನ್ಸ್ ಇರುತ್ತೆ, 50 and 100 rupees. ಸೊ ರೂಮ್ ಅಲಾಟ್ ಆದ್ಮೇಲೆ ನಿಮ್ಗೆ ಯಾವ ಅಮೌಂಟ್ ರೂಮ್ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಸೊ ನಿಮ್ಗೆ ಎಷ್ಟು ಜನ ಇದ್ದೀರಾ ಏನು ಅಂತ ನೋಡ್ಕೊಂಡು ನಿಮ್ ರೂಮ್ನ ಅಲ್ಲಿ ಡೀಟೇಲ್ಸ್ ಕೊಟ್ರೆ ನಿಮ್ಗೆ ಯಾವ ರೂಮ್ ಕೊಡ್ತಾರೋ ಆ ರೂಮೇ ಫಿಕ್ಸ್ ಆಗುತ್ತೆ. ಸೊ ಇಟ್ಸ್ ಟೈಮ್ ಟು ಎಂಟರ್ ಆ ರೂಮ್. ನಮ್ ರೂಮ್ ನೋಡಿದ್ರೆ ತುಂಬಾ ದೊಡ್ಡದಾಗೇನಿರಲಿಲ್ಲ, ತುಂಬಾ ದೊಡ್ಡದಾಗಿತ್ತು. ಇಟ್ ವಾಸ್ ವೆರಿ ಸ್ಪೇಷಿಯಸ್. ಒಂದು ರೂಮು ಈ ಕಡೆ, ದೆನ್ ವಾಶ್ರೂಮ್ಸ್ ಇತ್ತು, ಡ್ರೆಸ್ ಚೇಂಜ್ ಮಾಡಕ್ಕೆ ಇನ್ನೊಂದು ರೂಮ್ ಕೂಡ ಇತ್ತು. ಆಚೆ ತುಂಬಾ ಹೊಟ್ಟೆ ಹಸಿತಿತ್ತು ಅಂತ ಇಲ್ಲಿ ಸೇಲ್ ಮಾಡಕ್ಕೆ ರೋಡ್ ಮೇಲೆ ದೋಸೆ ಇಡ್ಲಿ ತಗೊಂಡ್ ಬಂದಿದ್ರು. ಸೊ ನಾವ್ ತಗೊಂಡ್ ಅದನ್ನೇ ತಿನ್ಕೊಂಡ್ವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ, ಬಾಯ್.